ಹಲೋ ವಿದ್ಯಾರ್ಥಿಗಳೇ, ಎಜುಟೆಕ್ ಇಸಿ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮ ಉಮಾಶಂಕರ್. ಸೊ ವಿದ್ಯಾರ್ಥಿ, DCTಗೆ ಸಂಬಂಧಿಸಿದಂತೆ ಇವತ್ತು ಒಂದು 9ನೇ ತಾರೀಕು ಆಗಸ್ಟ್ 2025 ಯಾವುದೇ ಒಂದು ನೋಟಿಫಿಕೇಶನ್ ಬಿಟ್ಟಿಲ್ಲ. ಸೊ ಬಟ್ ಇಂದಿನ ನೋಟಿಫಿಕೇಶನ್ ಇದೆಯಲ್ಲ, ಸೊ ಅದನ್ನು ಮಾತ್ರ ಜಾಗ್ರತೆಯಿಂದ ನೋಡ್ಕೊಳ್ಳಿ ವಿದ್ಯಾರ್ಥಿಗಳು. ಯಾಕೆಂದರೆ ಇಲ್ಲಿ ಹೇಳಿದರೆ, ಸೊ ಫಸ್ಟ್ ರೌಂಡು ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗಿದ ನಂತರ ಥರ್ಡ್ ರೌಂಡ್ಗೆ ಹೋಗುವಂಥ ವಿದ್ಯಾರ್ಥಿಗಳು ಕಾಯಿಷನ್ ಡಿಪಾಸಿಟನ್ನು ಕಟ್ಟಬೇಕಂತ ಹೇಳಿದ್ದಾರೆ. ಸೊ ಕಾಯಿಷನ್ ಡಿಪಾಸಿಟ್ ಒಂದು KCT ಪ್ರಾಸೆಸಲ್ಲಿ ಯಾವ ಥರ ಇದೆ ಅಂದರೆ ವಿದ್ಯಾರ್ಥಿ, ಕಾಯಿಷನ್ ಡಿಪಾಸಿಟ್ ಯಾವಾಗ ಕಟ್ಟಬೇಕಂದ್ರೆ, ಒಬ್ಬ ವಿದ್ಯಾರ್ಥಿ ಸೆಕೆಂಡ್ ಇಯರಲ್ಲಿ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದ್ದಾರೆ ವಿದ್ಯಾರ್ಥಿ. ಸೊ ಆದರೂ ಕೂಡ ಒಂದು ಥರ್ಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತಾನೆ ಅಂದರೆ ಸೀಟ್ಸಿಗೆ ಒಂದು ಹೋಲ್ಡ್ ಮಾಡಿಕೊಂಡು ಥರ್ಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡಿದ್ರೆ ಮಾತ್ರ ಕಾಯಿಷನ್ ಡಿಪಾಸಿಟ್ ಕಟ್ಟಬೇಕಾಗಿತ್ತು. ಬಟ್ ಇಲ್ಲಿ DCTಯಲ್ಲಿ ನೋಡಿ ವಿದ್ಯಾರ್ಥಿ ಏನಂತ ಕೊಟ್ಟಿದ್ದಾರೆ ಅಂದರೆ, ಅರ್ಹ ಡಿಪ್ಲೊಮಾ ಅಭ್ಯರ್ಥಿ 3ನೇ ಸುತ್ತಿನ ಅಂತಿಮ ಸೀಟು ಹಂಚಿಕೆ ಮತ್ತು ಹಾಗೂ ಆರ್ಕಿಟೆಕ್ಚರ್ ಸೀಟ್ಗೆ ಪ್ರವೇಶ ಮತ್ತು ವೃತ್ತಿ ನಿರತರ ಅಭ್ಯರ್ಥಿಯ ಸೀಟ್ ಹಂಚಿಕೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಾರ್ಮಲಾಗಿ ಥರ್ಡ್ ರೌಂಡ್ಗೆ ಹೋಗುವಂಥ DCT ಸ್ಟೂಡೆಂಟ್ಸ್, ನಾರ್ಮಲ್ DCT ಸ್ಟೂಡೆಂಟ್ಸ್ ಏನಿದೆಲ್ಲ ಸೊ 3ನೇ ಹಾಗೂ ಅಂತಿಮ ಸುತ್ತಿನಲ್ಲಿ ಭಾಗವಹಿಸಲು ಅರ್ಹತೆ ಕುರಿತು 7/8/2025 ಪ್ರಕಟಣೆಯಲ್ಲಿ ಸೂಚಿಸುವ ಡಿಪ್ಲೊಮಾ ಅಭ್ಯರ್ಥಿಗಳು 3ನೇ ಸುತ್ತಿನಲ್ಲಿ ಅಂತಿಮ ಸುತ್ತಿನಲ್ಲಿ ಭಾಗವಹಿಸುವ ಕುರಿತು ಸೂಚಿಸುವ ಡಿಪ್ಲೊಮಾ ಅಭ್ಯರ್ಥಿಗಳು 3ನೇ ಸುತ್ತಿನ ಭಾಗವಹಿಸಲು ಆಸಕ್ತ ಇದ್ದಲ್ಲಿ ಕಾಯಿಷನ್ ಡಿಪಾಸಿಟ್ ಪಾವತಿಸಿದ ನಂತರ ಆಪ್ಷನ್ಗಳನ್ನು ದಾಖಲಿಸಲು ಸೂಚಿಸಲಾಗಿದೆ. ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ವಿದ್ಯಾರ್ಥಿಗಳೇ, ಥರ್ಡ್ ರೌಂಡಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಇರುತ್ತೆ. ಇಲ್ಲಿ ಹೇಳಿದ್ದಾರೆ ನೋಡಿ, ಆಪ್ಷನ್ಗಳನ್ನು ದಾಖಲಿಸಲು, ಸೊ ಆಪ್ಷನ್ ಎಂಟ್ರಿ ಮಾಡಲು ಸಾಧ್ಯವಿದೆ ಅಂತ ಹೇಳಿದ್ದಾರೆ. ಸೊ ಹಾಗಾದರೆ ವಿದ್ಯಾರ್ಥಿಗಳೇ, ಥರ್ಡ್ ರೌಂಡಲ್ಲಿ ಎಲ್ಲ ವಿದ್ಯಾರ್ಥಿಗಳು ಡಿಪ್ಲೊಮಾ ಸ್ಟೂಡೆಂಟ್ಸ್ ಏನಿದಾರಲ್ಲ, ಸೊ ಅಂದರೆ ಡಿಪ್ಲೊಮಾ ರೆಗ್ಯುಲರ್ ಸ್ಟೂಡೆಂಟ್ಸ್ ಅಂತ ಕರಿಬೋದು ನಾವು. ಅಂದರೆ ಜಸ್ಟ್ ಪಾಸ್ಔಟ್ ಆಗಿರುವಂಥ ವಿದ್ಯಾರ್ಥಿಗಳು, ಸೊ ಥರ್ಡ್ ಇಯರ್ ಅಥವಾ 6th ಸೆಮ್ ಕಂಪ್ಲೀಟ್ ಮಾಡಿ ಹೋಗುವಂಥ ವಿದ್ಯಾರ್ಥಿ ಏನಿದೆಲ್ಲ, ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಥರ್ಡ್ ರೌಂಡಲ್ಲಿ ಆಪ್ಷನ್ ಎಂಟ್ರಿನ ಮಾಡ್ಬೋದು. ಅದು ಕೂಡ ಯಾವಾಗ ಅಂದರೆ ಕಾಯಿಷನ್ ಡಿಪಾಸಿಟನ್ನು ಕಟ್ಟಬೇಕಾಗತ್ತೆ. ಕಾಯಿಷನ್ ಡಿಪಾಸಿಟ್ ಕಟ್ಟಿದ ನಂತರ ಅಂದರೆ ನಿಮ್ಗೆ ಏನೊಂದು ಒಂದು ಫೀಸ್ ಏನಿರುತ್ತಲ್ಲ, ಗೌರ್ಮೆಂಟ್ ಫೀಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 3ನೇ ಹಾಗೂ ಅಂತಿಮ ಸುತ್ತಿನಲ್ಲಿ ಭಾಗವಹಿಸಲು ಆಸಕ್ತಿ ಇರುವ ಅಭ್ಯರ್ಥಿಗಳು 40,000 ರೂಪಾಯಿಗಳನ್ನು ಕಟ್ಟಬೇಕು ಕಾಯಿಷನ್ ಡಿಪಾಸಿಟ್. ಬಟ್ ನಿಮ್ಗೆ ಏನಾದರೂ ಪ್ರೈವೇಟ್ ಕಾಲೇಜಲ್ಲಿ ಸೀಟ್ ಅಲಾಟ್ಮೆಂಟ್ ಆಯಿತು ಅಂದರೆ, ನಿಮ್ಮ ಸೀಟ್ ಮ್ಯಾಟ್ರಿಕ್ಸಲ್ಲಿ ಕೊಟ್ಟಿರೋ ಥರ ನೀವು ಅಲ್ಲಿ ಅಮೌಂಟ್ ಏನಿರುತ್ತಲ್ಲ, ಆ ಅಮೌಂಟ್ಗೆ ಎಕ್ಸ್ಟ್ರಾ ಅಮೌಂಟನ್ನು ಜಮಾ ಮಾಡಬೇಕಾಗತ್ತೆ. ಓಕೆನಾ ವಿದ್ಯಾರ್ಥಿಗಳೇ? ಸೊ ನಿಮ್ದೇನು ನಾರ್ಮಲ್ ಗೌರ್ಮೆಂಟ್ ಕಾಲೇಜಲ್ಲಿ ಆಯಿತು ಅಂದರೆ, ಆ ಕಾಲೇಜಲ್ಲಿ ಏನು ಫೀಸ್ ಇದೆಯಲ್ಲ, ಆ ಫೀಸನ್ನು ಕಟ್ಟಬೇಕಾಗುತ್ತೆ. ಬಟ್ ನೀವು ಥರ್ಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ಕೊಳ್ಳುವಂಥ ಥರ್ಡ್ ರೌಂಡ್ DCT ಸ್ಟೂಡೆಂಟ್ಸು ಮಿನಿಮಮ್ 40,000 ಕಟ್ಟಬೇಕಾಗತ್ತೆ. ಓಕೆನಾ? ಅದು ಯಾರು ವಿದ್ಯಾರ್ಥಿ ಅಂದರೆ ಅದರ್ಸ್ ಅಂದರೆ 1A 2A 2B 3A 3B ಈ ಥರ ವಿದ್ಯಾರ್ಥಿಗಳು ಇದಾರಲ್ಲ, ಇವರೆಲ್ಲರು. ಬಟ್ ಇಲ್ಲಿ 10,000 ರೂಪಾಯಿ ಯಾರು ಕಟ್ಟಬೇಕಂದ್ರೆ ಬರೀ SC ST ಸ್ಟೂಡೆಂಟ್ಸ್ ಏನಿದಾರಲ್ಲ, ಸೊ ಆ ವಿದ್ಯಾರ್ಥಿಗಳು ಮಾತ್ರ 10,000 ರೂಪಾಯಿ ಕಟ್ಟಿದರೆ ಸಾಕು. ಉಳಿದ ಅಮೌಂಟು ಕಾಲೇಜ್ ಇದಾಗಿದ ಮೇಲೆ ಕಟ್ಟಬೇಕಾಗತ್ತೆ. ಓಕೆನಾ? ಸೊ ಕಾಯಿಷನ್ ಡಿಪಾಸಿಟ್ 40,000 ಮಿನಿಮಮ್ ಕಟ್ಟಬೇಕು. ಬಟ್ ನೀವು ಈಗ ಕೊಟ್ಟಿರುವಂಥ 40,000 ಏನಿದೆಲ್ಲ, ನೀವು ಪ್ರೈವೇಟ್ ಕಾಲೇಜಲ್ಲಿ ಹೋದ್ರೂ 40,000 ಇರುತ್ತೆ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಇದು ಜಸ್ಟ್ ಗೌರ್ಮೆಂಟಿಗೆ ನೀವು ಕಾಲೇಜ್ ಸಿಕ್ಕರೆ ಯಾವ ಥರ ತಪ್ಪಿಸಿಕೊಳ್ಳುವುದಿಲ್ಲ, ಡೈರೆಕ್ಟಾಗಿ ಕಾಲೇಜ್ ಅಡ್ಮಿಷನ್ ಆಗ್ತೀರಾ ಅನ್ನೋದ್ರ ಸಲುವಾಗಿ. ಅಥವಾ ನೀವು ಥರ್ಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆದಮೇಲೆ ಬಿಟ್ಟು ಹೋಗ್ಬಿಟ್ರೆ ಆ ಸೀಟ್ ಇನ್ನೊಬ್ರಿಗೆ ಸಿಗುವಂಥದ್ದು ನೀವು ವೇಸ್ಟ್ ಮಾಡಿರ್ತೀರಾ ಅಂತಂದು 40,000 ಕಟ್ಸ್ಕೊತಾರೆ. ಓಕೆನಾ? ನೀವು ಅಮೌಂಟ್ ಕಟ್ಟದಂಗೆ ಯಾವುದೇ ಕಾರಣಕ್ಕೂ ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗೋದಿಲ್ಲ. ಕಂಪಲ್ಸರಿ ಅಮೌಂಟನ್ನು 40,000 ಕಟ್ಟಲೇಬೇಕಾಗತ್ತೆ. ಪ್ರೈವೇಟ್ ಕಾಲೇಜ್ ಆದರೆ 1 ಲಕ್ಷ ಇರುತ್ತೆ, 2 lakhs ಇರುತ್ತೆ. ಸೊ ಆ ಕಾಲೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ಕಾಲೇಜಲ್ಲಿ ಎಷ್ಟು ಅಮೌಂಟನ್ನು ತೋರಿಸ್ತಾರೆ, ನೀವು ಒಂದು ಸೀಟ್ ಅಲಾಟ್ಮೆಂಟ್ ಆಗಿದ ತಕ್ಷಣ ನಿಮ್ಗೆ ತೋರಿಸುತ್ತೆ ಇಷ್ಟು ಅಮೌಂಟ್ ಕಟ್ಟಬೇಕಂತ. ಸೊ ಉಳ್ಕಿರುವಂಥ ಅಮೌಂಟ್ ಏನಿದೆಯಲ್ಲ ನಿಮಗೆ ತೋರಿಸುತ್ತೆ, ನಿಮ್ಗೆ ಶೋ ಆಗುತ್ತೆ. ನಿಮ್ಮ ಲಾಗಿನ್ ಪೇಜಲ್ಲಿ ಹೋಗಿ ಸೀಟ್ ಅಲಾಟ್ಮೆಂಟ್ ಆಗಿದ ಮೇಲೆ ಚಾಯ್ಸ್ ಅಂತ ತೆಗೆದುಕೊಳ್ತೀರಾ. ಸೊ ಚಾಯ್ಸ್ ಒಂದನ್ನು ಪಿಕ್ ಮಾಡಿದಾಗ ಏನಾಗುತ್ತೆ, ನಾನು ಅಡ್ಮಿಷನ್ ಆಗ್ತೀನಿ ಅಂತ. ಸೊ ಅವಾಗ ಏನಾಗುತ್ತೆ ವಿದ್ಯಾರ್ಥಿಗಳೇ, ನೀವು ಉಳ್ಕಿದಂಥ ಅಮೌಂಟನ್ನು ಕಟ್ಟಿ ಅಡ್ಮಿಷನ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ 40 ಕಟ್ಟಿದ್ದೀರಿ, ಎಕ್ಸಾಂಪಲ್ಗೆ 1 lakh ಇದೆ, ಇಲ್ಲಿ 40 ಕಟ್ಟಿದೆ ಅಂದರೆ ನೆಕ್ಸ್ಟ್ 61,000 ಸಮಥಿಂಗ್ ಇರುತ್ತೆ, 61 ಅಷ್ಟೇ ಇರುತ್ತೆ. ಸೊ ಆ ಅಮೌಂಟನ್ನು ಕಟ್ಟಿ ನೀವು ಅಡ್ಮಿಷನ್ ಮಾಡ್ಕೋಬೋದು. ಸೊ ಈ ಥರ ಇದೆ. ಬಟ್ KCTಯಲ್ಲಿ ಯಾವ ಥರ ಅಂದರೆ, ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿ ಥರ್ಡ್ ರೌಂಡ್ಗೆ ಹೋದರೆ ಮಾತ್ರ ಕಾಯಿಷನ್ ಡಿಪಾಸಿಟ್ ಕಟ್ಟಬೇಕು. ಓಕೆನಾ? ಇಲ್ಲಿ ಯಾಕಂದ್ರೆ 40,000 ಇಟ್ಟಿದ್ದಾರೆ ಅಂತಂದರೆ, ಡಿಪ್ಲೊಮಾ ಸ್ಟೂಡೆಂಟ್ಸು ತುಂಬ ಜನ ಇಂಜಿನಿಯರಿಂಗ್ ಮಾಡುವುದಿಲ್ಲ. ಸೊ ಹಾಗಾಗಿ ಸೀಟ್ಸು ಇಂಜಿನಿಯರ್ ಅವರಿಗೆ ಒಂದು ಕಾಲೇಜಲ್ಲಿ ಇಂಜಿನಿಯರ್ ವಿದ್ಯಾರ್ಥಿ 60 ಸೀಟು, ಹಾಗೆ ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ 60 ಸೀಟ್ ಇರ್ತವೆ. ಬಟ್ ಡಿಪ್ಲೊಮಾ ಸ್ಟೂಡೆಂಟ್ಸು 60 ಫಿಲ್ ಮಾಡುವುದಿಲ್ಲ. ಸೊ ಹಾಗಾಗಿ ಪಕ್ಕ ಎಲ್ಲ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗುತ್ತೆ. ಬಟ್ ತುಂಬ ಜನ ವಿದ್ಯಾರ್ಥಿ ತಪ್ಪಿಸ್ಕೊಳ್ಳೋಕೆ ಏನೋ ಟ್ರೈ ಮಾಡಿದರೆ ಈ ಥರ ಅಮೌಂಟನ್ನು ಕಟ್ಸ್ಕೊತಾರೆ. ಓಕೆನಾ? ಸೊ ಥರ್ಡ್ ರೌಂಡಲ್ಲಿ ನಾನು ಹೇಳೋದೇನೆ, ಥರ್ಡ್ ರೌಂಡಲ್ಲಿ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿ ಸೀಟ್ ಸಿಗುತ್ತೆ. ಸೊ ಡಿಪಾಸಿಟ್ ಮಾಡ್ಬೋದು. ಸೊ ನಿಮ್ಗೇನೋ ಸೀಟ್ ಏನೋ ಸಿಗಲಿಲ್ಲ ಅಂದರೂ ಕೂಡ, ಸೀಟ್ ನಾರ್ಮಲಾಗಿ ಸಿಕ್ಕಿಲ್ಲ ಅಂತ ಅಂದರೆ ಒಂದು KE ಡಿಪಾರ್ಟ್ಮೆಂಟ್ ಕಡೆಯಿಂದ ಅಮೌಂಟನ್ನು ರೀಫಂಡ್ ಮಾಡ್ತಾರೆ. ಅದಕ್ಕೆ ಯಾವುದೇ ತೊಂದರೆ ಇರೋದಿಲ್ಲ.
ಸೀಟ್ ಸಿಕ್ಕಿ ನೀವು ಅಡ್ಮಿಷನ್ ಮಾಡ್ಕೊಳ್ಳಿಲ್ಲ ಅಂದರೆ ಈ ಅಮೌಂಟು ನಿಮ್ಗೆ ಬರುವುದಿಲ್ಲ. 40,000 ಕೆ ಇ ಡಿಪಾರ್ಟ್ಮೆಂಟ್ ಇಟ್ಕೊಂಡ್ಬಿಡುತ್ತೆ. ನೀವು ಏನೇ ಪ್ರಯತ್ನ ಮಾಡಿದರೂ ಕೂಡ ನಿಮ್ಗೆ ಅಮೌಂಟ್ ಸಿಗೋದಿಲ್ಲ. ಓಕೆನಾ ವಿದ್ಯಾರ್ಥಿಗಳೇ? ಸೊ ಕೆ ಇ ಕಡೆಯಿಂದ ಮಿಸ್ಟೇಕ್ ಆಗಿ ಅಥವಾ ಅವ್ರಿಗೆ ನಿಮ್ಮ ಸ್ಕೇರ್ ಸೀಟ್ ರ್ಯಾಂಕಿಗೆ ಅವ್ರಿಗೇನಾದರೂ ಆಗಲಿಲ್ಲ, ನೀವು ಹಾಕಿರೋಂಥ ಕಾಲೇಜಲ್ಲಿ ಪಕ್ಕ ನಿಮಗೆ ಸಿಕ್ಕಿಲ್ಲ ಅಂತಂದರೆ ಅಮೌಂಟ್ ರೀಫಂಡ್ ಆಗುತ್ತೆ. ಅದರ್ ಸ್ಟೂಡೆಂಟ್ಗೆ 40,000, ಹಾಗೇನೋ ಒಂದು SC ST ಸ್ಟೂಡೆಂಟ್ಗೆ 10,000 ರೀಫಂಡ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ಹೇಳಿದ್ದಾರೆ ನೋಡಿ, ಮೂರನೇ ಸುತ್ತಿನಲ್ಲಿ ಸೀಟ್ ಹಂಚಿಕೆ ಭಾಗವಹಿಸಲು ಅರ್ಹರಿರುವುದಿಲ್ಲ. ಅಮೌಂಟ್ ಕಟ್ಟಿಲ್ಲ ಅಂದರೆ ನೀವು ಭಾಗವಹಿಸಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಶುಲ್ಕವನ್ನು ಹೊಂದಾಣಿಕೆ ಮಾಡಿಕೊಳ್ಳಲಾಗುವುದು. ಸೊ ಮೂರನೇ ಸುತ್ತಿನಲ್ಲಿ ಸೀಟ್ ಹಂಚಿಕೆಯಾದಲ್ಲಿ ಅಭ್ಯರ್ಥಿಗಳು ಪಾವತಿಸಿದ ಕ್ವಶನ್ ಡಿಪಾಸಿಟನ್ನು ಶುಲ್ಕಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳಲಾಗುವುದು. ಸೊ ಅದಕ್ಕೆ ಅಮೌಂಟನ್ನು ಹಾಕ್ಕೊಳ್ತಾರೆ, ಟ್ರಾನ್ಸ್ಫರ್ ಮಾಡ್ಕೊಳ್ತಾರೆ. ಮೂರನೇ ಸುತ್ತಿನಲ್ಲಿ ಸೀಟ್ ಹಂಚಿಕೆಯ ಅಭ್ಯರ್ಥಿಗಳು ನಿಗದಿತ ಶುಲ್ಕವನ್ನು ಪಾವತಿಸಲು ವಿಫಲ ಆದಲ್ಲಿ ಅಮೌಂಟ್ ಏನಿದೆಲ್ಲ ಅದನ್ನು ಮುಟ್ಟುಗೋಲು ಅಂತ ಮಾಡ್ಕೊಳ್ತೀವಿ. ಅಮೌಂಟ್ ಕೊಡೋದಿಲ್ಲ. ಸೀಟ್ ಸಿಕ್ಕಿದ ನಂತರ ಅಭ್ಯರ್ಥಿಗಳು ಅಮೌಂಟ್ ಕಟ್ಟೋ ಡಿಲೇ ಆಗಿರ್ಬೋದು, ಕಾಲೇಜಿನ ಅಡ್ಮಿಷನ್ ಡಿಲೇ ಆಗಿರ್ಬೋದು, ಆಯಿತು ನಾವು ಮಾಡಿಸ್ಕೊಳ್ಳಿಲ್ಲ ಅಂದರೆ ಅಮೌಂಟು ಕೊಡೋದಿಲ್ಲ. ಈ ಆರ್ಕಿಟೆಕ್ಚರ್ ವಿದ್ಯಾರ್ಥಿಗಳು ಏನಿದ್ದಾರಲ್ಲ, ಸೊ ವಿದ್ಯಾರ್ಥಿಗಳೇ, ವೃತ್ತಿ ನಿರತರ ಅಭ್ಯರ್ಥಿಗಳು ಕ್ವಶನ್ ಡಿಪಾಸಿಟನ್ನು ಪಾವತಿಸೋ ಅವಶ್ಯಕತೆ ಇರುವುದಿಲ್ಲ ಅಂತ ಹೇಳಿದ್ದಾರೆ. ಓಕೆನಾ? ಸೊ ಆರ್ಕಿಟೆಕ್ಚರ್ ಮತ್ತು ವೃತ್ತಿ ನಿರಾಧಾರ ದಿನಾಂಕ 12/8/2020 ದಾಖಲೆ ಪರಿಶೀಲನೆಗೆ ಹಾಜರಾಗುವ ಅಭ್ಯರ್ಥಿಗಳು ಪರಿಶೀಲನೆ ಅರ್ಹತೆ ಪಡೆದ ನಂತರ ಕ್ವಶನ್ ಡಿಪಾಸಿಟ್ ಪಾವತಿಸಬೇಕು. ನೀವು KCD ವಿದ್ಯಾರ್ಥಿಗಳ ಜೊತೆ ನೀವೇನು ಅಮೌಂಟನ್ನು ಕಟ್ಟೋದು ಬೇಕಾಗಿಲ್ಲ. ಕ್ವಶನ್ ಡಿಪಾಸಿಟು ಸೊ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ಅದು ಕಂಪ್ಲೀಟ್ ಆಗಿದ ನಂತರ ನೀವು ಒಂದು ಕ್ವಶನ್ ಡಿಪಾಸಿಟ್ ಕಟ್ಟಬೇಕಂತ ಹೇಳಿದ್ದಾರೆ. ಸೊ ಇದು ಬಂದು 3rd ರೌಂಡ್ ವಿದ್ಯಾರ್ಥಿಗಳಿಗೆ ತಾತ್ಕಾಲಿಕವಾಗಿ ಒಂದು ಸೀಟ್ ಹಂಚಿಕೆ ಯಾವಾಗಂದ್ರೆ 15ನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಅಷ್ಟರೊಳಗೆ ನೀವು ಕ್ವಶನ್ ಡಿಪಾಸಿಟ್ ಕಟ್ಟಬೇಕು. ಸೊ ಅದು ಲೋಗಿನ್ ಪೇಜ್ ಬಿಡಬೇಕಿತ್ತು, ನಾನು ಸದ್ಯಕ್ಕೆ ಬಿಟ್ಟಿಲ್ಲ, ಸ್ವಲ್ಪ ವೆಯ್ಟ್ ಮಾಡಿ. 14ನೇ ತಾರೀಕು ಇನ್ನೂ ಲೇಟ್ ಇದೆ ವಿದ್ಯಾರ್ಥಿಗಳೇ. ಸೊ ಇನ್ನಿತರ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಪೇಜ್ನ ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ ಪೇಜ್ನ. ಥ್ಯಾಂಕ್ ಯು.